ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ತೇಜು ವ್ಲಾಗ್. ಇವಾಗ ನಾನು ಮತ್ತು ನಮ್ಮ ತೇಜಸ್ಸರು ಟಿಫನ್ಗೆ ಹೋಗ್ತಿದ್ದೀವಿ. ನಮ್ಮ ತೇಜಸ್ಸರು ಕ್ಯಾನ್ನ ವಾಶ್ ಮಾಡ್ತವನೆ ನೀರು ತಗೊಂಬರೋಕ್ಕೆ. ಅವನು ಇವಾಗ ಆಫೀಸ್ಗೆ ಹೋಗಬೇಕು, ಸೆಕೆಂಡ್ ಶಿಫ್ಟ್ ಇದೆ. ನಾನು ಸ್ವಲ್ಪ ಕಾರಣದಿಂದ ಹೋಗ್ತಾ ಇಲ್ಲ ಆಫೀಸ್ಗೆ. ಇವಾಗ ಟಿಫನ್ ಮಾಡ್ಕೊಂಡು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದೇನೆ. ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ವೀಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ಎಲ್ಲ ವೀಡಿಯೋ ನೋಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ. ಮಿಸ್ ಆಗಿ ಹೋಗೈತೆ. ಆಯಿತು, ಮಾಡ್ತೀನಿ ಬನ್ನಿ. ಓಕೆ, ನಮ್ಮ ನಿತಿನಂದು ಫ್ಲ್ಯಾಗ್ ಕಾಣಿಸ್ತಿದ್ದೀರಪ್ಪ ಕ್ಯಾಮ್ರಾದಲ್ಲಿ. ಪಕ್ಕಾ ಹಂಗಾದರೆ ಇದು ವ್ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ವೀಡಿಯೋ ನೋಡ್ತಾ ಇರಿ. ನಿಮಗೆ ನೆಕ್ಸ್ಟ್ ವ್ಲಾಗ್ ಯಾವುದು ಬೇಕು ಅಂತ ಹೇಳ್ಬಿಟ್ಟು ಯಾರು ನೋಡ್ತೀರಾ 10 ಜನ ನೋಡೋರು ಒಂದು ಕಮೆಂಟ್ ಹಾಕಿ, ನನಗೆ ಈ ಥರ ವ್ಲಾಗ್ ಬೇಕು ಅಂತ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ 100%. ಇದಂತೂ ಸತ್ಯ. ಏನಂತೀರಾ ತೇಜಸ್ ಅವರೇ? ಆ ಥರ ಮಾಡೋಣ ಪಾಪ. ಯಾಕೆ ಅಂತಂದರೆ ಎಲ್ಲರೂ ನಗಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಹೇಳೋದಕ್ಕೆ ಮಾಡ್ತಾರೆ. ಕೆಲವೊಂದು ಪಾಪ ಅವ್ರ ಬಗ್ಗೆ ಸುಮ್ಮನೆ ಏನೇನೋ ಕಮೆಂಟ್ ಹಾಕಿದ್ರು. ಬಟ್ ಆ ಥರ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ, ಇದನ್ನ ಬೇಗ ಬೇಗ ಏನೇ ಹೇಳಿ ಬರ್ತೀವಿ. ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ನಿಮ್ಮದೇಗೆ ಆಫೀಸ್ಗೆ ಹೋಗ್ಬಿಟ್ಟು ಬಂದರೆ ಮತ್ತೆ ಬಂದು ಮಲ್ಕೊಂಡು ಅಂದರೆ ಸ್ವರ್ಗ ಸ್ವರ್ಗ ಸ್ವರ್ಗ. ಟಿಫನ್ ಏನು ಕೊಡಿಸಿ? ಮಸಾಲೆ ದೋಸೆ ಸಾಕು ಸರ್. ದೋಸೆ ಕೊಡಿಸಿ ಸಾಕು. ದೋಸೆ ಕೊಡಿಸಿ. ಮಕ್ಕಳಂದಿವ ದೋಸೆ ದೋಸೆ ದೋಸೆ. ಮಸಾಲೆ ದೋಸೆ ಬೇಡ, ಸೆಟ್ ದೋಸೆ ಬೇಕಾ ಸರ್? ಸೆಟ್ ಬೇಡ, ಮಾಮೂಲಿ ಆಗ್ಲಾಗ್ಲಿ ಕೊಡ್ತಲ್ಲ ಆ ದೋಸೆನೇ ಕೊಡಿಸಿ ನಮಗೆ. ಹಿಂಗಂತ ಹೇಳ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ಸರ್. ಅವೆಷ್ಟು? ಅದು ಗೊತ್ತಿಲ್ಲ ಸರ್, ಬನ್ನಿ. ನೀವು ತಿಂದ್ರಲ್ಲ ಎಲ್ಲಿ ಸರ್? ನೀವು ನಾಷ್ಟ ಮಾಡ್ಬೋದು, ಬಟ್ ನಾವು ವಿಡಿಯೋ ನೋಡ್ತೀವಿ ನಿಮ್ದು. ಅಲ್ಲ, ಏನು ಕಟ್ತೀರಾ ಮಾಮೂಲಿ ದೋಸೆ ಕಣ. ಯಾಸ್ಗೆ ಯಾಕೆ ಹಚ್ತಿದ್ದಾರೆ ಕೇಳಿದ್ರೆ? ಅದು ಚೆನ್ನಾಗಿಲ್ವಂತೆ. ಹಳೆ ಯಾಸ್ಗೆ ಅಂತನಾ? ಹೌದು. ನೀರು ತುಂಬಿಸಿ ತೋಗೋದ? ನೀರು ತೋರಿಸಿ ಎಲ್ಲ ಕಾಲಿಗೆ ಇಟ್ಟೋಗೋಣ. ತೇಜಸ್ ಅವರು ನಮಗೆ ಟಿಫನ್ ಕೊಡಿಸ್ತಿದ್ದಾರೆ ಇವತ್ತು. ಅಯ್ಯೋ, ಪ್ರೈಸು ಬನ್ನಿ ತಗೊಳ್ಳಿ ಗಾಡಿನ. ಕ್ಯಾನ್ ಕೊಡಿ, ನಾವು ವಿಡಿಯೋ ಮಾಡ್ಕೊತೀವಿ. ನಮ್ಮ ಚಿನ್ನುಗೆ ಸ್ನಾನ ಮಾಡಿಸ್ಬೇಕು, 500 ರೂಪಾಯಿ ಸ್ನಾನ. ಎಲ್ಲಿಗೆ? ಟೈಮ್ ಎಷ್ಟು ಇವಾಗ? 10:30. ಹತ್ತೂವರೆ. 11 ಗಂಟೆಗೆ ಹೋದ್ರು 12 ಗಂಟೆಗೆ ಬರೋಕ್ಕೆ 12 ಗಂಟೆ ಲೇಟ್ ಆಗುತ್ತೆ. ವಿಕಿ ಕರ್ಕೋನು ಕರ್ಕೊಯ್ತು. ನಾನು ನಮ್ಮ ತೇಜಸ್ ಇವು ಕೊಡ್ತೀವಿ, ತಗೋನು. ತೇಜಸ್ ಗಾಡಿ ಕೊಡ್ತೀವಿ, ಎಸ್ಕೋಗೋ ಮತ್ತೆ. ಈಗ ಹೋಗ್ಬೇಕು 11 ಗಂಟೆಗೆ. 11:11 ಅಷ್ಟಕ್ಕೆ. ಹಾಂ, ಪೀಣೆ ಹಾಕೋ, ಮ್ಯಾಪ್ ಹಾಕೋ ಸಿಗುತ್ತೆ. ಅಲ್ಲಿ ಏನಿಲ್ಲ, ನೆಲಗೈರು ಸರ್ಕಲ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ಟರ್ನ್ ಮಾಡ್ಲಿ, ಜರಳಿಗೆ ಹೋಗ್ತೀವಲ್ಲ ಹಂಗೆ ಹೋಗ್ಬಿಟ್ಟು ಅಲ್ಲಿ ಪೀಣೆ ಇಂಡಸ್ಟ್ರಿಯಲ್ ಲೆಫ್ಟ್ ತಗೊಂಡ್ರೆ ಅಲ್ಲೇ ಐತಲ್ಲ. ಇಲ್ಲ ಅಲ್ಲೇ ಮನೆ ಇದ್ದಾನೆ. ನಂಗೆ ಓಡ್ಸಕ್ಕೆ ಬರಲ್ಲ ಕಣಪ್ಪ ಸಿಟಿ ಒಳಗಡೆ. ಸಿಟಿ ಒಳಗಡೆ ಓಡ್ಸಕ್ಕೆ ಬರಲ್ಲ ನಂಗೆ. ಬಾ, ಇಡೀ ಏರಿಯಾ ಗೊತ್ತವರಿಗೆ. ಇಲ್ಲ ಊಟ ಇಲ್ಲ ಅದೇ ಏರಿಯಾ. ಇಲ್ಲಿ ಬನ್ನಿ ಸರ್. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಹೋಗೋಣ. ತೇಜಸ್ ಅವರೇ ಏನು ತಿಂತೀರಾ? ಸರ್, ಒಂದು 2 ಮಸಾಲೆ, 2 ಸೆಟ್ಟು, ಹಾಫ್ ರೈಸು. ಆಮೇಲೆ ಅಷ್ಟೇ ಹೇಳ್ಬಿಟ್ಟು ಬರೋಗಿ. ಆಮೇಲೆ ವಿಡಿಯೋ ಮಾಡಿ ಹೋಗಿ. ಅಯ್ಯೋ, ಯಾವ ಯೂಟ್ಯೂಬ್? ಹಾಂ, ಬಡೆ ಇಷ್ಟುವರೆಗೆ ಹೋಗೋಣ. ನೀನು ಕೈ ಹಾಕಿ ಹಂಗೆ ಹಾಕ್ಬಾರ್ದು. ಅವಕ್ಕೂ ಕೇಳಬೇಕು ಅಂತ ಒಡೆ ಕೊಡಿ. ತಗೊಳ್ಳಿ ಅಂತಾರೆ, ಹಂಗೇನಿಲ್ಲ ಸರ್. ಅವ್ರು 1000 ಹೇಳ್ತಾರೆ ಸರ್. ನಮ್ಮ ಹೋಟ್ಲ್ ಇದ್ದಂಗೆ ಕಣ. ನೀನು ಯಾಕೆ ಹಂಗೆ ಅನ್ಕೊಂತಿ? ಎಸ್, ಮತ್ತೇನು ಸಮಾಚಾರ? ಏನಾದ್ರು ಹೇಳಿ ತೇಜಸ್. ನನ್ನ ವಿಡಿಯೋ ನಾನು ಹೇಳಬೇಕು ಅಂತ ವಡೆ ತಾಂಬ. ಈಗ ವಡೆ ತಿನ್ಸಿದ್ದೀನಿ, ಎಡೆ ಅಂತ ಹೇಳ್ತೀನಿ. ಸಾರಿ, 80 ಅಂಗಲ್ ಕಟ್ ಮಾಡಿಕೊಡಿ. ಹಾಂ, 2 ವಡೆ ತಾಂಬಾರೋ ಸೆಡೆ ನನ್ನ ಮಗನೇ. ಹೋಗಿ ಬೇಗ. ಎಲ್ಲ ಹೇಳ್ತೀರಪ್ಪ, ಏನು ಮಾಡ್ತೀರಾ ಜೀವನದಲ್ಲಿ ಯಾವತ್ತು? ಸರ್, ಈಗ ವಡೆ ತರೋಗಿ ದಯವಿಟ್ಟು ನೀವು ಬೇಡ ಬೇಡ ತಗೊಂಬರ. ಆ 2 ಸಂಖ್ಯೆ ನಾಳೆ ಬೆಳಗಾಗುತ್ತೆ. ಬೇಡ, ಬೆಳಗ್ಗೆ ಬೇಡ.
50,000 ಖರ್ಚಾಗ್ಲಿ ಹೊಡೆತಾರಲ್ಲ ಆ? ಇದೆಲ್ಲ 50,000 ಖರ್ಚಾಗ್ಲಿ. ನಂಗೆ ಅದಕ್ಕೆಲ್ಲ ನೋಡ್ತಿರು ಹಿಂಗೇನೆ ಅಲ್ಲಿ ಕಾರ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅವನೈತೆ ನಮ್ಮ ಅಣ್ಣ ಶಾಕ್ ಕೊಟ್ಟ ಕಣಪ್ಪ. ಈ ವಿಡಿಯೋ ನೋಡ್ತಾ ಇರ್ಬೋದು, ಮೇ ಬಿ ಅವ್ನು ನೋಡ್ತಾನೆ ಅನಿಸುತ್ತೆ. ನಿಮ್ಮ ಕಲೆಗೆ, ನಿಮ್ಮ ಕಲೆಗೆ, ನಿಮ್ಮ ಬೆಲೆಗೆ ನಾವು ಯಾವತ್ತೂ ಏನು ಇದು ಮಾಡೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು. ಹಂಗೆ ಸುತ್ತಾಡಿದ್ದೀವಿ ನಿಮ್ಮ ಜೊತೆ ಆ ಕಾರಲ್ಲಿ, ಒಳ್ಳೆ ಮೆಮೊರೀಸ್ ಇದೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್. ಏನಂತೀರ ತೇಜಸ್? ತೇಜಸ್ ಮಾತಾಡಿ ನೀವು. ಜಾಸ್ತಿ ದಿವಸ ಉಳಿಲಿಲ್ವಲ್ಲ, ಅದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್. ಆದರೆ ಮತ್ತೆ ಕಮ್ ಬ್ಯಾಕ್ ಮಾಡಿ ನಮ್ಮಣ್ಣ BMW ತರ್ತಾನೆ. ಮೈಸೂರು ದಸರಾ ಲೈಟ್ ನೋಡೋಕೋಣ ಅದೇ ಕಾರಲ್ಲಿ, ಅದೇ BMW ವ್ಲಾಗ್ ಮಾಡ್ತೀವಿ ಎಲ್ಲ ವಿಡಿಯೋ. ಏನಂತ ಹೇಳ್ತಿದ್ದೆ ಪಕ್ಕನ 100% ಬಿಡು. ತಲೆ ಕೆಲಸ ಕೂಡ ಯಶವಂತ ಕೇಳಿ ಎತ್ತಸನ ಟಾಟಾ ನೆಕ್ಸ್ಟ್ ಅಂತ ತರ್ಸನ. ಅದೆಲ್ಲ ಹೋಗೋಕ್ಕಾಗಲ್ಲ. ಯಾಕೆ ಹೋಗಲ್ಲ? ಅವ್ರು ಹೋಗ್ತಾರಲ್ಲ ಮೈಸೂರಿಗೆ. ಹೋಗಲ್ಲ ಅಡಿಲ್ಲ, ಹೋಗಿ ರೆಡಿ ಆಗೈತೆ ಕರಿತು. ಡಿಪ್ರೆಷನ್ ಹೋಗಿ ತಗೊಂಬರೋಗೋ, ವಿಡಿಯೋ ಮಾಡ್ತಾನೆ. ಬೈಲಿ ಹಂಗೆ ತಗೊಂಬ, ಹೋಗ ಓಡು ತರಗು, ವಿಡಿಯೋ ಮಾಡ್ತೀನಿ ಹೋಗು. ಬಾರ್ಲ ಇವಾಗ ತಗೊಂಬ ಕೊಡು, ನಾನು ತಗೊಂಬರೋ ನಿನಗೆ. ಮತ್ತೆಂತ ಸಮಾಚಾರ? ಹೆಂಗಿದೆ ಟಿಫನ್ನು? ಸರ್ ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ಹೇಳಿ. ಹಾಂ ವಿಡಿಯೋ ಮಾಡ್ಕೊಂಡು ಏನೇನ? ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್. ಬಡವ ಕಣಯ್ಯ, ಅರ್ಥ ಮಾಡ್ಕೊಳಯ್ಯ, ಕೆಲಸ ಬಿಟ್ಟಿದ್ದೀನಿ, ಮನೆಯಲ್ಲಿದ್ದೀನಿ ಆಯಿತಾ? ಹೇಳ ಇದ್ರ ಬಗ್ಗೆ. ಹಾಂ ಏನು ಹೇಳಿ ಸರ್, ಜೀವನದಲ್ಲಿ ಯಾವುದಕ್ಕೆ ಬಡತನ ಇದ್ರೂ ಊಟಕ್ಕೆ ಬರ್ತಾನೆ ಇರಬಾರ್ದು. ಆಯಿತು ಕೊಡ್ಸ್ವಂತ ಬಾ ನೀನೆ. ಊಟ ಏನು ಕೊಡಿಸ್ತೀಯ? ಸರ್ ನನ್ನ ಹತ್ರ ₹1 ಇಲ್ಲ. ಒಳಗೆ ಬಂದು ಪಂಚಾಮೃತ ಅಂತ ತಿನ್ಬೇಕಷ್ಟೇ. ಹಂಗಂತೀರ? ತೇಜಸ್ ನಿನಗೊಂದು ಕ್ವಶನ್ ಕೇಳ್ತೀನಿ, ಆನೆಸ್ಟಾಗಿ ಆನ್ಸರ್ ಮಾಡಬೇಕು. ಓಕೆ? ಹೇಳ್ತೀರಾ ಸರ್? ಸರ್ ಆನೆಸ್ಟಿ ಅಂದ್ರೆ ಏನು? ಮನಸ್ಸಿಂದ ಏನು ಅಂದ್ಕೊಂಡಲ್ಲೇ ಓಪನ್ ಅಪ್ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಕನ್ನಡ ಮೀಡಿಯಮ್, ಕನ್ನಡದಲ್ಲಿ ಹೇಳಿ. ಆಯಿತು, ನಿಮ್ಮ ಮನಸ್ಸಿಂದ ನಾನೊಂದು ಕ್ವಶನ್ ಕೇಳ್ತೀನಿ, ನೀವು ಅದೇ ಮನಸ್ಸಿಂದ ಒಂದು ಆನ್ಸರ್ ಹೇಳಿ. ಸರ್ ನಿಮ್ಮ ಪ್ರಕಾರ ಮನಸ್ಸಿಂದ ಆನ್ಸರ್ ಹೇಳೋಕ್ಕಾಗಲ್ಲ, ಬಾಯಿಂದ ಹೇಳ್ಬೋದು. ಬಾಯಿಂದ ಹೇಳು. ಮನ್ಸಲ್ಲಿ ಬಂದಿರೋದು ಬಾಯಲ್ಲಿ ಹೇಳು. ನಂಗೆ ಮನ್ಸಲ್ಲಿ ಬರಲ್ಲ ಸರ್, ತಲೆಯಲ್ಲಿ ಬರುತ್ತೆ ಬುದ್ಧಿ. ಹೌದಾ? ಕೆಳಗಡೆ ಬರೋಲ್ವಾ? ಹೇಳ್ಬೇಕಾ? ಹಾಂ ಹೇಳ್ಬೇಕಾ? ಬೇಡ. ಬೆಂಗಳೂರು ಹೋಟೆಲ್ ಫುಡ್ಡು ಎಲ್ಲಿ ನೋಡಿದ್ರು ವಿಡಿಯೋ ಎಲ್ಲ ವಿಡಿಯೋ ಮಾಡ್ತವ್ರೆ. ಎಲ್ಲರೂ ವಿಡಿಯೋ ಮಾಡಿ ಸರ್ ಬಿಡಿ ಸಾಕು, ಹೋಗಲಿ ಆಯಿತು. ಅದನ್ನ ವಿಡಿಯೋ ಒಂದು ಸ್ವಲ್ಪ ನಮಗೆ ಕಳಿಸ್ಕೊಡ್ತೀರಾ ಸರ್? ಇಲ್ಲ ಕಳಿಸ್ಕೊಡ್ಬೇಕು ಸರ್ ನೀವು ನಮಗೆ. ಸರ್ ನಮ್ಮದು ಲೋ ಕ್ವಾಲಿಟಿ ವಿಡಿಯೋ ಸರ್. ಪರವಾಗಿಲ್ಲ ಸರ್. ಟಿಫನ್ ಮಾಡ್ಕೊಂಡು ಇವಾಗ ನೋಡು ಹೋಗ್ತಾ ಇದ್ದೀನಿ. ಹೃದಯದಲ್ಲಿ ಅಷ್ಟು ನೋವಿದ್ರು ಹೆಂಗ್ ನಗ್ನಗ್ತಾ ಇದೆ ನೋಡು. ಏನೂ ಮಾಡಂಗಿಲ್ಲ ತೇಜಸ್, ಕೆಲವೊಂದ್ಸಲ ಹಂಗೇನೆ. ಇದೆಲ್ಲ ಒಂದಿನ ಆನ್ಸರ್ ಆಗಬೇಕು ಕೊಡೋವಂಥವ್ರಿಗೆ. ಆ ಥರ ಏನಿಲ್ಲ ಫ್ರೆಂಡ್ಸ್, ಒಂದು ಪ್ಲೇಟ್ ದೋಸೆ ಹಾಫ್ ರೈಸ್ ಕೊಡ್ಸಿದ್ದಾನೆ, ಅದಕ್ಕೆ ಹೇಳಿದ್ದೆ. ಬನ್ನಿ ಸರ್, ಬನ್ನಿ. ನೋಡಿ ಹಿಂಗೆ ಸೀಟ್ನ ಒರೆಸ್ಬಿಟ್ಟು ಜನ ಅಂದರೆ ನೋಡಿ, ಇದೇ ಆಂಬುಲೆನ್ಸ್ಗಳಲ್ಲಿ ನಾವು ಇರ್ಬೋದು. ಕಣ ಯಾವಾಗ ಹೆಂಗೆ ಅಂತ ಯಾರನ್ನೂ ಹೇಳೋಕ್ಕಾಗಲ್ವಲ್ಲ. ಹಣೆ ಬರ ಹಿಂಗೆ ಅಂತ. ನೀರಿನ ಕ್ಯಾನ್ ತೊಗೊಂಡ್ಬರ್ಬೇಕು ಇವಾಗ. ತೇಜಸ್ ಕೊಡಿ ಸರ್, ಕೊಡಿ ಮೊಬೈಲು. ಶಕ್ತಿಮಾನ್ ಇಟ್ಕೊಬನ್ನಿ. ಇಟ್ಕೊಳ್ಳಿ. ಶಕ್ತಿಮಾನ್ ನೋಡಿ ಗಾಯ್ಸ್, ಇವಾಗ ಶಕ್ತಿಮಾನ್ ಥರ ಎತ್ಕೊ ಬರ್ತಿದ್ದಾರೆ. ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ, ಇವಾಗ ರಿಕವರಿ ಆಗ್ತಿದ್ದಾರೆ, ಅದಕ್ಕೆ ಆಂಬುಲೆನ್ಸ್ ಮಾತಾಡ್ತಿದ್ದಾರೆ. ನೋಡಿ ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ತೇಜಸ್, ಲೈಫ್ ಅನ್ನೋದು ಹೆಂಗೆ ಕಣೋ. ಬಿಲ್ಡಿಂಗ್ ಎಲ್ಲ ಇವಾಗ ಆಗ್ತಾ ಇದೆ. 11 ಗಂಟೆ ಆಯ್ತಾ? 11 ಗಂಟೆ ಆಗ್ತಾ ಇದೆ. 1 hour 20 minutes ರೆಸ್ಟ್ ಮಾಡಿ ನನ್ನ ಜೊತೆ ಇದ್ದು ಆಫೀಸ್ಗೆ ಹೋಗ್ತಾ ಇರೋದು. ನಾಳೆ ರಜಾ ಹಾಕ್ರಿ ಸರ್. ಹಾಂ ನಾಳೆ ರಜಾ ಹಾಕಿ. ನಾಳೆ ರಜಾ ಹಾಕ್ತಿದ್ದೆ, ಸಂಡೇ ರಜಾ, 3 ದಿವಸ ರಜಾ. 3 ದಿವಸ ರಜಾ ಹಾಕ್ತಿದ್ಯಾ? ಹಾಕಿದ್ರೆ ಹಾಕು. ಬರ್ತಾ ಇದೆ, ಬಟ್ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಿಶಾಂತ್ ಬ್ರೋ ಫೋನ್ನ ಮಾಡ್ತಾ ಇದ್ದಾರೆ. ನಿಶಾಂತ್ ಬ್ರೋ ಮಾಡ್ತಾ ಅವರೇ ಪಾಪ. ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಯಾರು ಯಶನ? ಇಲ್ಲ, ಅವ್ನು ಯಾರಿಗಾರ ಶೂಟ್ ಹಾಕ್ಬೇಕು, ಫೋನ್ ಮಾಡಿ.
ಅವಳು ಫ್ರೀ ಇರೋ ಟೈಮ್ ಅವ್ನಿಗೆ ಫ್ರೀ ಅನ್ಸ್ದಾಗ ಯಾರ್ಯಾರು ಶೂಟ್ ಆಗ್ತಾನೆ, ಫೋನ್ ಆಗ್ತಾನೆ, ಹಾಂ ಆಗ್ತಾನೆ, ನಿನ್ನ ಎದುರು ನಿಂತು ಮಾತಾಡ್ತಾನೆ, ಮಾಡ್ತಾನೆ. ನಾನು ಎಕ್ಕಿಲ್ಲ ಅಂದರೆ ಸುಮ್ಮ ಆಯ್ತಾನೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಅಷ್ಟೇ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸರಿ ಬಾಯ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಫುಲ್ಲು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನನ್ನ ಕಾಲೇಜ್ ಬೆಸ್ಟ್ ಫ್ರೆಂಡ್ಸ್ ಬಂದಿದ್ದಾರೆ. ಇವಾಗ ನನ್ನ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ ವಿನಿ, ನನ್ನ ವ್ಲಾಗ್ಗೆ ಆಯನ್ನು ವಿನಿ ಕಣ ಮಾಡಬಾರ್ದವಾ? ಆಯೇನೋ ವಿನಿ, ನೋಡು ನಮ್ಮ ಫ್ರೆಂಡು ಇದ್ದಾನೆ ನನಗೋಸ್ಕರ ಅಲ್ಲಿಂದ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರೋಂಗಾಗಿದೆ, ಅಷ್ಟೊಳಗಡೆ ಹೋಗ್ಬಿಟ್ಟು ಬರಬೇಕು. ಬನ್ನಿ ಹೋಗ್ತಾ ಹೋಗ್ತಾ ಇವತ್ತು ವಿನಯ್ ಜೊತೆ ವೀಡಿಯೋನ ಸ್ಪೆಂಡ್ ಮಾಡ್ತೀನಿ. ವೀಡಿಯೋದಲ್ಲಿ ಅವನು ಇರ್ತಾನೆ, ನಾನು ಇರ್ತೀನಿ. ನನ್ನ ಕಾಲೇಜ್ ಮೂಮೆಂಟ್ಸ್ ಪ್ರತಿಯೊಂದೂ ಇವತ್ತು ಅದನ್ನು ಮಾತಾಡ್ತೀವಿ. ವಿಡಿಯೋ ಹಿಂಗೆ ಕಂಟಿನ್ಯೂ ಆಗ್ತಿರುತ್ತೆ, ಎಲ್ಲ ವೀಡಿಯೋ ನೋಡ್ತೀರಿ. ಬನ್ನಿ. ಹಾಂ ಆಯಿತು, ಹೇಳೋ ಪರವಾಗಿಲ್ಲ, ಅದೇ ಬೇಕಾಗಿರೋದು ಜನಗೆ. ರಿಯಲ್ ಬೇಕು, ರಿಯಾಲಿಟಿಗಿಂತ. ಓಕೆ ಹೇಳು, ಪರವಾಗಿಲ್ಲ. ಹೋಗೋಣ? ಓಕೆ ಡನ್. ಓಕೆ ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ಎಲ್ಲ ವಿಡಿಯೋ ನೋಡಿ ಅಷ್ಟೇ. ಇವಾಗ ನಾನು ಬಿಡ್ತಾ ಇದ್ದೀವಿ ದೇವಸ್ಥಾನ ಹತ್ರ. ಹೇಳ್ತಾ ಇದ್ದೀವಿ ಮುಂದೆ. ಗುರುವಾರ ಇಲ್ಲಿ ಸಂತೆ ಆಗುತ್ತೆ. ಮುಂದೆ 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 ಹೇಳ್ಕೊಬಿಟ್ಟು ಹೇಳ್ಕೊಳ್ಳಿ. ಅಲ್ಲಾದರೆ ಹೆಲ್ಮೆಟ್ ಎಲ್ಲ ಹೇಳ್ಬೋದು ಗಾಡಿ ಹತ್ರ, ಇಲ್ಲಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಗುರುವಾರ ಫುಲ್ಲು ಜಾತ್ರೆ ಥರ ಗುರುವಾರ ಸುತ್ತಮುತ್ತ ಎಲ್ಲ ಬರ್ತಾ ಇರ್ತಾರೆ. ಮುಂದೆ ಹಾಕ್ತೀರಾ, ಒಳಗಡೆ ಹಾಕ್ಬಿಡಿ. ಹೆಲ್ಮೆಟ್ ಒಳಗಡೆ ಹೇಳ್ಬೋದು, ಇಲ್ಲ ಕಷ್ಟ ಆಗುತ್ತೆ. ಇಲ್ಲಿಗೆ ಹಾಕ್ಬಿಡಿ ಕರೆಕ್ಟಾಗಿ. ಇವಾಗ ದೇವಸ್ಥಾನ ಥರ ಬರ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಈಗ ಏನು ಗೊತ್ತಾ, ಇವಾಗ ವೀಡಿಯೋ ಮಾಡಿದರೆ ಎಲ್ಲರೂ ನಮ್ಮನ್ನೇ ಮಕ್ಕ ನೋಡ್ತಾರೆ. ಅದು ಪಾಯಿಂಟ್. ಇವಾಗ ಒಳಗಡೆ ಹೋಗ್ಬೇಕು, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಬನ್ನಿ ಹೋಗೋಣ. ಇವಾಗ ಟೆಂಪಲ್ ಹತ್ರ ಬಂದ್ವಿ, ವಿನಯ್ ಮತ್ತು ನಾನು. ಇವಾಗ ಒಳಗಡೆ ಹೋಗಬೇಕು. ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಫುಲ್ಲು ರಶ್ ಇದೆ, ಎಲ್ಲ ಕಡೆನೂ ವೆಹಿಕಲ್ಸ್ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇನ್ನು ಏನು ಅನಿಸ್ತಿದೆ? ಫಸ್ಟ್ ಟೈಮಾ? ಅದಕ್ಕೆ ತಗೊಳ್ಳಿ. ಮಳೆ ಬರುತ್ತೆ, ಒಳಗಡೆ ಹೋಗೋಣ ಬಾ ಫಸ್ಟು, ಆಮೇಲೆ ಬಂದು ತಗೊಳ್ಳೋಣ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಿದ್ದಲ್ಲ, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಲ್ಲ, ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಅಷ್ಟೇ, ಕಟ್ ಮಾಡ್ತೀನಿ, ವೀಡಿಯೋ ನೋಡ್ತಾ ಇದ್ದೀನಿ. ಏನಂತ ಗೊತ್ತಿಲ್ಲ, ಆರಾಮಾಗಿದೆ. ಹಾಂ, ಜೀವನ ಆರಾಮ, ತಿನ್ನೋದು ಮಾಡೋದು, ಓದ್ಬೇಕು ಅನ್ನೋದಿಲ್ಲ, ಹೋಮ್ವರ್ಕ್ ಬಡಿಬೇಕು ಅನ್ನೋದಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿಲ್ಲ, ಹಾಲು ತಿಂಡಿ ಬರೀ ಆರಾಮ.
ಇವಾಗ ನಾನು ವಿನಯ್ ಪ್ರಸಾದ ತಿನ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ ಹೋಗುವ. ನವೀನೆ ಬಾ. ಇಲ್ಲೂ ಮಳೆ ಬರ್ತಿದೆ. ವಿನಯ್ ಇಲ್ಲಿ ನಿಂತವನೆ. ವಿನಯ್ ಏನು ಹೇಳ್ತೀಯ ದೇವಸ್ಥಾನದ ಬಗ್ಗೆ? ಫಸ್ಟ್ ಟೈಮ್ ಬಂದಿದೆಯಲ್ಲ, ಚೆನ್ನಾಗಿದೆ. ಆಮೇಲೆ ಸರಿ ಬರ್ಬೇಕು. ಬಾ, ಹಂಗಾದ್ರೆ ಪಕ್ಕ ಬಾ, ಕರ್ಕೊಬರ್ತೀನಿ ಬಂದಾಗೆಲ್ಲ. ಬರ್ತಾ ಇರು ನನ್ನ ಜೊತೆ. ದೇವಸ್ಥಾನದಲ್ಲಿ ಇವಾಗ ಇಷ್ಟು ನಾವು ಬಂದಿದ್ಕೊಳ್ಳೋ ನೀರು ನಿಲ್ಸಿದ್ರು. ಬ್ಯಾಡ್ ಟೈಮ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಇದೀನಿ, ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬಾಬಿ ನೀವ ನಾನು ಬಾಬಾ. ತುಂಬ ಮಳೆ ಬರ್ತಿದೆ, ಆದ್ರೂ ಕ್ಯಾಮ್ರಾನ ಇಟ್ಕೊಳ್ಳೋದನ್ನ ನೀಟಾಗಿ ಕಲ್ತ್ರೆ ಮಾತ್ರ ವೀಡಿಯೋ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಜನಗಳು ಮುಂದೆ ಬರ್ತಾಯಿದ್ರು ಎದುರ್ಕೊಂಬಾರ್ದು, ನಮ್ಮನ್ನೇ ನೋಡ್ತಾ ಇರ್ತಾರೆ. ನಾವು ನರ್ವಸ್ ಆಗಬಾರ್ದು. ನಾನು ಎಲ್ಲಿ ಅಂತಂದರೆ ನನ್ನ ಫೋನಲ್ಲಿ ನನ್ನ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಸ್ಲಿಪ್ಪರ್ ಅಲ್ಲೋ. ಓಹೋ, ಎಂಥ ಸುಮಾರಕ್ಕೆ ಯಪ್ಪ, ಏನು ಮಾಡೋಂಗಿಲ್ಲ. ಬನ್ನಿ ಆಚೆ ಕಡೆ ಬುದ್ಧಿವಂತ ಆಗ್ಬಿಟ್ಟಿಲ್ಲಾರ ಬಿಡ್ಬೋದಾಗಿತ್ತು. ನಾವೇನು ಮಾಡೋಂಗಿಲ್ಲ ಬಾ, ವೇಸ್ಟ್. ಲೆಜೆಂಡ್ರಿ. ನಾನೇನು ಹಾಸನಲ್ಲಿ ಒಂದ್ಸಲ ಹೋಗಿದ್ದೀನಿ, ನೆನಪಿದೆಯಾ? ಕರಿಷ್ಮಾ ಸೇಲ್ ಮಾಡಿಬಿಡ್ತಾಳಣ ಅಂತ. ಈ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಗೊತ್ತಿರೋ ಯಾರೋ ನೋಡಿರಿ. ಇದು ಪಕ್ಕ ನಾನು 5 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾವುದನ್ನು ನಾನು ವಾಟ್ಸಪ್ಗೆ ಇನ್ಸ್ಟಾಗೆ ಹಾಕಿಲ್ಲ. ಇವತ್ತು ನನ್ನ ಫ್ರೆಂಡ್ ಜೊತೆ ಅಂತ ಹೇಳ್ಬಿಟ್ಟು ನಿಂದು ಹಾಕ್ತೀನಿ. ರಿಯಾಕ್ಷನ್ ಹೆಂಗಿರ್ಬೋದು ಬೇರೆಯವ್ರು ನೋಡಿದ್ರೆ, ನನ್ನ ಮಗ ಇಲ್ಲಿ ಮತ್ತೊಂದು ಸಿಗಾಕೊಂಡ್ಬಿಟ್ಟವ್ರಲ್ಲ ಇಬ್ಬರು ಒಂದೇ ಹತ್ರ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲ ಮಿನಿ ಪಕ್ಕನ ಹೇಳ್ಬೋದು. ಹಂಗಂತೀಯ? ಹೆಂಗೆ ಮಾರ್ಕೆಟು ಕಿತ್ತಾಡ್ತವ್ರೆ. ಈಗ ಈ ಕಡೆ ಹೋಗೋಣ ವಿನಿ, ನೋಡೋಣ ಸ್ಟೋರಿ ಹಂಗಂತೀಯ? ಹೊರಗಡೆ ಒಂದಷ್ಟು ಹೊರಗಡೆ ಹೋಗಿದ್ದೆ ಏನೋ ತೊಗೊಂಡ್ಬರೋಣ ಅಂತ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಪ್ಪ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿ, ಇನ್ನೇಂದ ಕಾಲ್ ಮಾಡಿರಲಿಲ್ಲ ಅವ್ರಿಗೆ. ಅವ್ರ ಹತ್ರ ಮಾತಾಡ್ಕೊಂಡು ಊಟ ಮಾಡ್ದೆ ಅಂತ ಕೇಳ್ತಾರಲ್ಲ, ಅದಕ್ಕಿಂತ ಖುಷಿ. ನೀನು ಯಾರು ಕೇಳಲ್ಲ ಅನ್ಕೊಂತೀನಿ. ನನ್ನ ಮಟ್ಟಿಗೆ ಕೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಮನೆಯವ್ರು ಕೇಳೋದಕ್ಕೂ ಹೊರಗಡೆ ಇರೋರು ಕೇಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೊಂದು ಖುಷಿ ಆಯಿತು, ಮಾತಾಡಿದೆ. ಸರಿ ಬರ್ತೀವಿ ಬೆಂಗಳೂರಿಗೆ ನಾವು. ಮೀನ್ಸ್ ನಮ್ಮ ಬ್ರದರ್ ಒಂದು ಎಜುಕೇಷನ್ ಇದೆ, ಅವನು ಕಂಪ್ಲೀಟ್ ಆಗಿ ಬರ್ತೀನಿ ಬೆಂಗಳೂರಿಗೆ. ಸರಿ ಬನ್ನಿ, ಓಕೆ. ಅಲ್ಲೆಲ್ಲಾದರೂ ಮನೆ ಮಾಡು ಒಂದೊಳ್ಳೆ ಏರಿಯಾದಲ್ಲಿ, 2 BHK ನೋಡು ಅಂತ. ಸರಿ ಕಣಪ್ಪ ಬರ್ರಿ, ಅದೇನಿದೆ ನೋಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ನಾನಿವಾಗ ಮನೆ ಹತ್ರ ಬಂದೆ. ಇವಾಗ ಏನು ಅಂತಂದರೆ ಅದೇ ಖುಷಿ ಆಗುತ್ತೆ ಮನೆ ಹತ್ರ ಮಾತಾಡ್ಕೊಂಡು ಬಂದಾಗ. ಅವರೊಂದು ವಿಷಯ ಏನಾದ್ರು ಹೇಳಿದಾಗ ಎಲ್ಲ. ಬೆಳಗ್ಗೆ ವಿನಿ ಜೊತೆ ಹೋದೆ, ಟಿಫನ್ ಮಾಡಿದೆ, ಖುಷಿ ಆಯಿತು. ಇವತ್ತು ನಮ್ಮ ಓನರ್ ಅಮ್ಮನಲ್ಲಿ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ತಾಯಿದ್ದಾರೆ. ಹೋಗಬೇಕು. ಬಟ್ ಆ ವಿಡಿಯೋನ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಫುಲ್ಲು ಹೆಂಗೆ ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ ನನಗೆ. ಕರೀತಾರೆ ಅನ್ಸುತ್ತೆ, ಮೇ ಬಿ ಹೋಗಬೇಕು. ನೋಡೋಣ, ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳಿ, ಖುಷಿ ಇದೆ. ಇವಾಗ ಇಷ್ಟು ಮನೆಗೆ ಬಂದು ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ತಿನ್ನೋರಿದ್ದಾರೆ, ಬಂದಿದ್ದಾರೆ. ಇವಾಗ ವೀಡಿಯೋನ ಫಿಲ್ಮ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಎಲ್ಲರೂ ಹೋಗ್ಬಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ವೀಡಿಯೋನ ಹೆಂಗೆ ಮಾಡಿದ್ರೆ ಎಲ್ಲರಿಗೂ ಬಾಯ್. ಅಡ್ವಾನ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್.